ಹಾಯ್ ಗುಡ್ ಮಾರ್ನಿಂಗ್. ನಾವಿವಾಗ ಕನ್ಯಾಕುಮಾರಿಲಿದ್ದೀವಿ. ಬೆಳಿಗ್ಗೆ ಸನ್ರೈಸ್ ನೋಡೋದಕ್ಕೆ ಬಂದಿದ್ದೀವಿ. ಇವಾಗ 5:40 ಆಗಿದೆ. 5:40ಗೆ ಈ ಥರ ಸನ್ರೈಸ್ ಆಗುತ್ತದೆ 6:20ಗೆ. ಸೊ ಪ್ರೆಸೆಂಟ್ ಈ ಥರ ಇದೆ 5:40ಗೆ. ಈ ಥರ ಜನ ಇಷ್ಟೊಂದಿದ್ದಾರೆ ನೋಡಿ ಸನ್ರೈಸ್ ನೋಡೋಕ್ಕೆ ಕನ್ಯಾಕುಮಾರಿಲಿ. ಮೂನ್ ಇದೆ, ಇನ್ನು ಮೂನ್ ಹೋಗಿಲ್ಲ. ಮೂನ್ ಹೋದ್ಮೇಲೆ ಸನ್ರೈಸ್ ಆಗ್ಬೋದು. ಇಲ್ಲೆಲ್ಲ ಜನ ಇದ್ದಾರೆ, ಎಲ್ಲ ಜನ ಎಲ್ಲ ಸನ್ರೈಸ್ ನೋಡೋಕ್ಕೆ ಬಂದಿರೋದು. 5 o'clock-ಇಂದಲೇ ಜನ ಬನ್ನಿ ಬಿಟ್ಟಿದ್ದಾರೆ. ಇವಾಗ ನೋಡಿ ರೆಡ್ಗೆ ಆಗ್ತಿದೆ ನೋಡ, ಈ ಥರ ಇದೆ. ಎಲ್ಲರೂ ನಿಂತಿದ್ದೀವಿ, ನಾವು ಇಲ್ಲಿ ನಿಂತಿದ್ದೀವಿ. ಸನ್ರೈಸ್ ಬಂದ ತಕ್ಷಣ ನಿಮಗೆ ತೋರಿಸ್ತೀನಿ, ವೆಯ್ಟ್ ಮಾಡ್ತಾ ಇರಿ. ಇವಾಗ 6 o'clock ಕಾಣಿಸ್ತಾ ಇದೆ. ಅಪ್ಪ ಇವಾಗ ಬೆಳ್ಕಾಯಿ ತೋರ್ನಂಗೆ ಆಗ್ತಿದೆ. ನಾವು 5 o'clock ಬಂದಾಗ ಎಷ್ಟು ಕತ್ಲೆ ಇತ್ತು ಗೊತ್ತಾ. ಚಂದ್ರ ಇನ್ನು ಅಲ್ಲೇ ಇದ್ದಾರೆ, ಹೋಗಿಲ್ಲ ಚಂದ್ರ. ಎಲ್ಲ ಸುತ್ತ ರೋಡ್ ನಿದ್ದೆ ಮಾಡಿ ಏನಿದ್ದಾರೆ ನಮ್ಮ ಪುಟಾಣಿಗಳು. ನಿದ್ದೆ ಆಯ್ ಪುಟಾಣಿ, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್, ಗುಡ್ ನೈಟ್. ಸೊ ಪ್ರೆಸೆಂಟ್ ಇದೆ ಎಲ್ಲ ಜನ ಫೋನ್ ಹಿಡ್ಕೊಂಡು ಕಾಯ್ತಾ ಇದ್ದಾರೆ. ನಾವು ಕಾಯ್ತಾ ಇದ್ದೀವಿ ಆ ಮೂಮೆಂಟಿಗೋಸ್ಕರ. ಬಟ್ ಇಲ್ಲಿ ಮರೆ ಆಗಿದೆ ನಮಗೆ, ಬಂಡೆ ಮರೆ ಆಗಿದೆ. ಇವಾಗ ನೋಡಿ ಸನ್ರೈಸ್ ನೀಟಾಗಿ ಕಾಣಿಸುತ್ತೆ. ಸನ್ರೈಸ್ ಆಗ್ತಾ ಇರೋದು ಸನ್ರೈಸ್ ಇವಾಗ ಕ್ಲಿಯರ್ ಆಗಿ ಕಾಣಿಸುತ್ತೆ. ಇದರಲ್ಲಿ ನಿಮಗೆ ಹಂಗೆ ಚಿಕ್ಕದು ಕಾಣುತ್ತಿರ್ಬೇಕು, ಬಟ್ ದೊಡ್ಡದಾಗಿದೆ. ಒಳ್ಳೆ ಬೊಟ್ಟಿಗೆ ಫ್ರಂಟಿಗೆ ಬಂದು ಬೊಟ್ಟಿಗೆ ಆಗ್ತಾಯಿದೆ. ಕಣ್ಣೇ ಬಿಡೋಕೈತಲ್ಲ, ಅದ್ರ ಮೇಲೆ ಫೋಕಸ್ಸೇ ಮಾಡೋಕೈತಲ್ಲ. ಎಲ್ಲ ಫೈನಲ್ ಎಲ್ಲ ಮುಗಿಸ್ಕೊಂಡು ಎಲ್ಲ ಜನ ಹೊರಟ್ರು. ಅಷ್ಟು ಜನ ಅಪ್ಪ, ನೋಡ್ತಾ ಎಷ್ಟು ಜನ ಆದರೂ ಗೊತ್ತಾ. ಫೈನಲ್ ಎಲ್ಲ ಓಡ್ತಾ ಇದ್ದಾರೆ. ಇಲ್ಲಿ ಚಿಕ್ಕದಾಗಿ ಕಾಣಿಸ್ತೈತೆ ನಿಮಗೆ, ಬಟ್ ಇಲ್ಲಿ ಇಟ್ಟಿದ್ದಾಗ ಅಪ್ಪೋ ಕಣ್ಣು ಹೊಡೆದಾಗ ಆಗ್ತೈತೆ. ಚೆನ್ನಾಗಿ ಕಾಣಿಸ್ತೈತೆ. ವೆಲ್ಕಮ್ ಟು ಅಪುರಮೂರ್ತಿ ಯೂಟ್ಯೂಬ್ ಚಾನಲ್. ಗೈಸ್, ಇವತ್ತು ನಾವು ಇಲ್ಲಿ ಎಮ್ಮಿ ಗಾಳಿ ಆಗ್ತಾ ಇಲ್ಲ, ನಿಲ್ಲೋದಕ್ಕೆ ಕಣ್ಣಿಗೆಲ್ಲ ಕೂದಲು ಬಿದ್ದಿದೆ. ಇವತ್ತು ನಾವು ಕನ್ಯಾಕುಮಾರಿಲಿದ್ದೀವಿ. ಬೆಳಿಗ್ಗೆಲೆ ಸನ್ರೈಸ್ ನೋಡಿಕೊಂಡು ಹೋದ್ವಿ. ಇವಾಗ ಮಧ್ಯಾಹ್ನ ಬಂದ್ವಿ. ತುಂಬ ಬಿಸಿಲಿದೆ. ನಾನು ಹಿಂದೆ ಇರೋದು ಸಮುದ್ರ, ಕನ್ಯಾಕುಮಾರಿದು ಸಮುದ್ರ ಇದು. ಸೊ ಇಲ್ಲಿ ಅರಬ್ಬಿ ಸಮುದ್ರ, ಬಂಗಾಳ ಕೊಲ್ಲಿ ಮತ್ತು ಹಿಂದೂ ಮಹಾಸಾಗರ 3 ಸಮುದ್ರಗಳು ಇಲ್ಲಿ ಸೇರ್ತವೆ. ಇಲ್ಲಿನ ವಿಶೇಷ ಅದೇನೆ ಸಮುದ್ರದ್ದು. ಹಾಗೆ ಇಲ್ಲಿ ಸ್ಟ್ಯಾಚ್ಯೂಸ್ ಇದೆ 2, ಅದನ್ನು ತೋರಿಸ್ತೀನಿ. ಮತ್ತು ನಾವು ಗ್ಲಾಸ್ ಮೇಲೆ ನಡೆಯೋದು, ಅದು ಗ್ಲಾಸ್ ಹೌಸ್ನ ಗೊತ್ತಿದೆ, ಅಲ್ಲೂ ಕೂಡ ಹೋಗ್ತೀವಿ. ಸೊ ಇವತ್ತು ಕನ್ಯಾಕುಮಾರಿ ಹೇಗಿದೆ ಅಂತ ತೋರಿಸ್ತೀನಿ. ಊಟ ಮಾಡಿಕೊಂಡು ಇವಾಗ ಬಂದ್ವಿ. ಊಟ ಅಂತೂ ಇಲ್ಲಿ ತುಂಬಾ ಚೆನ್ನಾಗಿದೆ. ವೆಜ್ ಊಟ, ಓನ್ಲಿ ವೆಜ್ ಅಷ್ಟೇ. ಇಲ್ಲೇ ಹೋದ್ರೂ ಫಿಶ್ ಎಲ್ಲ ಇದೆ, ಬಟ್ ಫಿಶ್ ತಿನ್ನೋರಿಗೆ ಒಳ್ಳೆ ಸೀ ಫುಡ್ ಸಿಗುತ್ತೆ. ಇವಾಗ ನಮ್ಮ ಪ್ರಯಾಣ ಕನ್ಯಾಕುಮಾರಿ ಸ್ಟಾರ್ಟ್.
ಬನ್ನಿ ಗೈಸ್, ನಿಮಗೂ ಕೂಡ ಕನ್ಯಾಕುಮಾರಿ ಹೇಗಿದೆ ಅಂತ ತೋರಿಸ್ತೀನಿ. ಫಸ್ಟ್ ನೋಡ್ಕೊಂಬಿಡಿ, ಇದು ಸಮುದ್ರ, ಇದು ವ್ಯೂ ಟವರ್ ಎಲ್ಲ ಇದೆ. ಗೈಸ್ ತುಂಬಾ ಗಾಳಿ ಇಲ್ಲಿ, ಅದಕ್ಕೆ ಫೋಟೋ ಶೂಟ್ ಮಾಡ್ಬೇಕಲ್ಲ, ಕೂದಲೆಲ್ಲ ಬೀಚ್ ಹೇಗಿದೆ? ಹಾಯ್ ಕಂದ, ಶಮಿತ್ ಹಾಯ್. ನನ್ನ ಮಗ ಕಾಣ್ತಾನೆ ಇಲ್ಲ ಬೀಚಲ್ಲಿ. ಹಾಯ್ ಮನೆ ದೇವ್ರೆ, ಹಾಯ್ 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 ಮನೆ ದೇವ್ರೆ. ಸೊ ನಾವಿಲ್ಲಿ ಪಾರ್ಕಿಂಗಲ್ಲಿ ನಿಂತ್ಕೊಂಡು ವಿಡಿಯೋ ಮಾಡ್ತಿರೋದು. ಯಾಕೆ ಅಂದರೆ ಬಿಸಿಲು, ಈ ಬಿಸಿಲಿಗೆ ಹೋದ್ರಂತೂ ಹಬ್ಬ ಸಿಕ್ಕಾಬಟ್ಟೆ ಬಿಸಿಲು. ನೋಡಿ ಹೇಗಿದೆ, ಸಕ್ಕದಾಗಿದೆ. ಎಲ್ಲ ಬ್ಲೂ ಸ್ಕೈ ಬ್ಲೂ, ನೀರು ಬ್ಲೂ, ಇಲ್ಲೆಲ್ಲ ಎಸ್ ಪರ್ಚೇಸ್ ಮಾಡ್ತಾ ಇದೀವಿ ಇಲ್ಲಿ. ಇದು ಮಾಡಿ ನನಗೆ ವಿಡಿಯೋ ಮಾಡೋಕ್ಕೆ ಒಬ್ರು ಬೇಕು ಗೈಸ್, ಆಗ್ತಾಯಿಲ್ಲ ವಿಡಿಯೋ ಮಾಡೋಕ್ಕೆ. ಫುಲ್ ಸದ್ಯ ಬಿಸಿಲಿಗೆ ಇದು ಕವರ್ ಆಗುತ್ತೆ. ಕೂದಲು ಮುಖಕ್ಕೆ ಕಣ್ಣಿಗೆಲ್ಲ ಕೂದಲುಗಳಿಗೆ ಇಷ್ಟ ಬಿಟ್ರೆ ನನ್ನ ಕೂದಲು ತೆಗೆಯೋದೇ ಆಯಿತು ಕಣ್ಣಲ್ಲಿ. ಪಶ್ಚಿಮ ಬಾ, ನಿಂದು ತೋರಿಸ್ತೀನಿ. ನೋಡಿ ಮನೇಲಿ ಇರೋದನ್ನ ತಗೊಬಂದಿಲ್ಲ ಇವರು. ಇಲ್ಲಿ ಬೇಕು 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 ಅಂತಾರೆ. ನಾವಿನ್ನೇನು ಮಾಡೋದು, ಬಂದಿದ್ದ ಕಡೆ ಬೇಕು ಕೊಡಿಸ್ತೀವಿ. ಈಗ ಎಷ್ಟು ಭಯ, ಎಷ್ಟು 100 ಅಂತ ಇದು 100. ಇದು ಎಲ್ಲ 100 ಎಲ್ಲ ಅಷ್ಟೇ. 100 150 ಎಲ್ಲ ಇಲ್ಲಿ ಕಾಣ್ತಾ ಇದೆಯಾ ಮುಖ? ಕಾಣ್ತಾ ಇದೆಯಾ ಮುಖ? ಕಾಣ್ತಿದ್ಯಾ? ಸೊ ನಮ್ಮ ಹೈಟ್ ಕಮ್ಮಿ ಇರೋದ್ರಿಂದ ಮುಖನೇ ಕಾಣಲ್ಲ, ಇದೇ ತುಂಬಿಬಿಟ್ಟಿದೆ. ಆಗಬೇಡ, ಹೀಗೆ ಹಾಗೆ ಆಗೋದಷ್ಟೇ. ಗಾಯ್ಸ್, ಈ ಪ್ಲೇಸ್ ಬಂದಿದ್ದೀವಿ. ಇದು ಏನು ಪ್ಲೇಸು, ಯಾಕೆ ಈ ಥರ ಇದೆ ಅನ್ನೋದು ನಮ್ಮ ಪಿಂಕ್ ಅವರು ಎಕ್ಸ್ಪ್ಲೈನ್ ಮಾಡ್ತಾರಂತೆ. ಕೇಳೋಣ. ಹೇಳಿ ಪಿಂಕ್ ಅವರೇ. ಗೈಸ್, ನಮ್ಮ ಗಾಂಧಿ ತಾತ ಇಲ್ಲ ಅಂತ ನಾವು ಇಲ್ಲಿ ಹೊರಗೆ ಆಯ್ತಿರಲಿಲ್ಲ. ಅವ್ರನ್ನ ಸತ್ತೋದ್ರಲ್ಲ, ಸ್ವತಂತ್ರ ಎಲ್ಲ ತಂದ್ಕೊಟ್ಟಾದ್ಮೇಲೆ ಅವ್ರ ಅಸ್ಥಿ ಇರುತ್ತಲ್ಲ, ಅದನ್ನ ತಂದು ಇಲ್ಲಿ ಇಟ್ಟಿದಾರಂತೆ. ಅದು ವಾಡಿಕೆ ಆಗಿದೆ. ಅದರಿಂದ ಇಲ್ಲಿ ಗಾಂಧಿ ಮೆಮೋರಿಯಲ್ ಅಂತ ಮಾಡವ್ರೆ. ಕನ್ನಡದಲ್ಲೂ ಹಾಕಿಲ್ಲ. ಸೊ ಅವರು ತಮಿಳಲ್ಲಿ ಹಾಕಿದ್ದಾರೆ. ತಮಿಳಲ್ಲಿ ಬರೋರು ಓದಿಕೊಳ್ಳಿ. ಮಹಾತ್ಮ ಗಾಂಧೀಜಿ ಮೆಮೋರಿಯಲ್ ಅನ್ಸುತ್ತೆ. ಒಳಗಡೆ ವಿಡಿಯೋ ಇದ್ರೆ ಒಂದು ನಿಮಿಷ, ವಿಡಿಯೋ ಅಲೋ ಇದ್ರೆ ಒಳಗಡೆ ತೋರಿಸ್ತೀವಿ. ವಿಡಿಯೋ ಅಲೋ ಇಲ್ಲ ಅಂದರೆ ತೋರ್ಸೋದಕ್ಕಾಗಲ್ಲ. ಹೊರಗಡೆಯಿಂದ ನೋಡ್ಕೊಳ್ಳಿ. ಕನ್ಯಾಕುಮಾರಿ ಇದು ಒಂದು ಕಾಣಿಸ್ತೈತೆ. ಒಳಗಡೆ ವಿಡಿಯೋ ಅಲೋ ಇದೆಯಂತೆ. ಸೊ ಒಳಗಡೆ ನಾವು ತೋರಿಸ್ತೀವಿ. ಫುಲ್ ಕನ್ಯಾಕುಮಾರಿ ಲಾಗ್ ಆಗಿರುತ್ತೆ. ಇದು ಎಂಟ್ರಿ. ಡೋಂಟ್ ಸಿಟ್ ಇಯರಲ್ಲೇ ಬರ್ತಾರೆ. ಇದು ಎಂಟ್ರಿ. ಅಲ್ಲಿ ಮಧ್ಯದಲ್ಲಿರೋ ಅಂದಿದ್ರು ಈ ಥರ ಲಾಸ್ಟ್ ಗಡಿ ಭಾಗ ಅಂದರೆ ಭಾರತದ ಭಾಗ. ಸೊ ಅದು ಅಸ್ಥಿ, ಮಹಾತ್ಮ ಗಾಂಧೀಜಿಯವರ ಅಸ್ಥಿ. ಎಷ್ಟು ಖುಷಿ ಆಗ್ತದೆ ಅಂತ. ಅಲ್ಲಿ ಮಧ್ಯದಲ್ಲಿ ಇಟ್ಟಿದ್ದಾರಲ್ಲ, ಅದು ಇದು ಅವರ ಅಸ್ಥಿ ಇದು. ಸೊ ನೋಡೋಣ, ಅಲ್ಲಿಗೆ ಎಂಟ್ರಿ ಇದೆಯಾ? ಎಂಟ್ರಿ ಹೇಗೆ ಹೋದ್ರು ಇವರು? ಅಯ್ಯೋ, ಈ ಥರ ಜಂಪ್ ಮಾಡೋಗಿದ್ದಾರೆ. ಮೇ ಬಿ ಅಲ್ಲಿ ಹೋಗೋ ಆಗಿಲ್ಲ. ಅವರ ಅಸ್ಥಿ ಹತ್ರ ಹೋಗೋಣ. ಅವರು ಸ್ವತಂತ್ರ ದರಕ್ಕೆ ಗೈಸ್, ಅವರು ಗಾಂಧಿ ತಾತ ಸ್ವತಂತ್ರ ದರಕ್ಕೆ ಎಷ್ಟು ಹೋರಾಡಿದ್ರು ಅನ್ನೋದನ್ನೆಲ್ಲ ಇಲ್ಲಿ ಪಿಕ್ಚರಲ್ಲಿ ಅವರೊಂದು ಫೋಟೋ ಫ್ರೇಮ್ ಮಾಡಿ ಫೋಟೋ ಗ್ಯಾಲರಿ ಮಾಡಿದ್ದಾರೆ. ಇಲ್ಲಿ ಅವರ ಬುಕ್ಸ್ಗಳಿದೆ. ಅವ್ರ ವಿಸಲ್ ಹೊಡಿ ಗೊತ್ತಾಗ್ತಿಲ್ಲ ಅವ್ರಿಗೆ. ಅಲ್ಲಿ ಅವ್ರು ವಿಡಿಯೋ ಮಾಡ್ತಿದ್ದಾರೆ. ಇಲ್ಲಿ ಗಾಂಧಿ ಅಸ್ಥಿ, ಮಹಾತ್ಮ ಗಾಂಧಿ ಅಸ್ಥಿ, ಪೂಜಾ ಮಿಕ್ಸಿಂಗ್ ತ್ರಿವೇಣಿ ಸಂಗಮಂ, ಸ್ಮಾಲ್ ಬೋರ್, ಎವ್ರಿ ಡೇ ಓಪನ್, ನೋ ರೈನ್ ವಾಟರ್, ನೋ ಸನ್ಲೈಟ್. ಗಾಂಧಿ ಬರ್ತ್ಡೇ October 2nd, 1 day sunlight on this spot. Welcome. ಹೌದಾ ಗೈಸ್? ಮಹಾತ್ಮ ಗಾಂಧಿ 2nd ಅಂದರೆ October 2nd ಆ ಒಂದಿನ ಮಾತ್ರ ಸನ್ಲೈಟ್ ಅಲ್ಲಿ ಬೀಳುತ್ತದೆ. ಎಲ್ಲಿಂದ ಬರುತ್ತೆ? ಅಲ್ಲಿ ಅದು ಕಿಟಕಿ ಇದೆಯಲ್ಲ, ಅಲ್ಲಿಂದ ಸನ್ಲೈಟ್ ಮಾತ್ರ ಅಲ್ಲಿ ಆ ಅಸ್ಥಿ ಹತ್ರ ಬರುತ್ತಂತೆ. ಮಳೆನ ಮಳೆ ಪ್ಲಸ್ ಅಸ್ಥಿ ಬರುತ್ತೆ. ಚೆನ್ನಾಗಿ ಹೇಳ್ತಾ ಇದ್ದಾರೆ. ಮತ್ತು ಅವರು ಓಕೆ. ಸೊ ಇಲ್ಲಿ ಅಲ್ಲಿ ಓಪನ್. ಓಕೆ, ಆ ದಿನ ಮಾತ್ರ October 2nd, ಆ ದಿನ ಮಾತ್ರ ಅಲ್ಲಿ ಓಪನ್ ಇದೆ. ಸೊ ಅಲ್ಲಿಂದ ರೈನ್ ಮತ್ತು ಸನ್ಲೈಟ್ ಎರಡೂ ಬರುತ್ತಂತೆ. ಮೇಡಮ್ ಇಲ್ಲಿ ವಿಡಿಯೋ ಮುಗಿತಂತೆ. ಇಲ್ಲಿ
ಇರೋದು ಅವರ ಅಸ್ಥಿ. ಸೀರಿಯಸ್ಲಿ ಗೈಸ್, ನಾವು ಎಷ್ಟು ಪುಣ್ಯ ಮಾಡಿದ್ದೀವಿ ಅಂದರೆ ನಿಜಕ್ಕೂ ಇದಂತೂ ಮಿರಾಕಲ್. ಯಾವತ್ತೂ ಮಳೆ ಬರೋದೇ ಇಲ್ವಂತೆ. ಆ ದಿನ ಮಾತ್ರ ಮಳೆ ಮತ್ತು ಸನ್ಲೈಟ್ ಎರಡೂ ಕೂಡ ಬರುತ್ತಂತೆ. ಅಲ್ಲಿ ಓಲಿದೆ ಅಲ್ಲಿ ಮೇಲೆ ನೀಟಾಗಿ. ಸೊ ನೋಡಿ ಅವರ ಪಿಕ್ಚರ್ ನೋಡಿ, ಅವರ ಪಿಕ್ಚರ್. ಥ್ಯಾಂಕ್ ಯು. ವಾಂಗ ಅವ್ರು ಪೇಪರ್ ಓದಿ ಬರೀ ಕಟ್ಟಿಡ್ತಿದ್ರಲ್ಲ ಒಂದೊಂದನ್ನು ಸ್ವತಂತ್ರ ಹೋರಾಟಕ್ಕಾಗಿ, ಅದನ್ನೆಲ್ಲ ಈಗ ಒಂದೊಂದು ಪಿಕ್ಚರ್ ಕೂಡ ಹಾಕಿದ್ದಾರೆ. ಅವ್ರಿಗೆ ಬೇಜಾರಾದ ಅವರೇ ನಮಗೆ ಫ್ರೀಡಮ್ ಅಂತ ಬಂದಿದೆ ಇವರಿಂದ ನಮಗೆ. ಸೊ ನಾವು ಇಂಡಿಪೆಂಡೆನ್ಸ್ ಫ್ರೀಡಮ್ಗೆ ಓಡಾಡಕ್ಕೆ ಆಗ್ತಿರ್ಲಿಲ್ಲ. ಅವ್ರು ಮಾಡೋದಕ್ಕೆ ಕಾರಣನೇ ಗಾಂಧಿ ತಾತ. ಹಾಂ, ಅವರು ಫ್ರೀಡಮ್ ತಂದು ಕೊಡಲಿಲ್ಲ ಅಂತಂದ್ರೆ ಮಾಡೋದು. ಓಕೆ ಸರ್, ಥ್ಯಾಂಕ್ ಯು. ನೋಡಿ ಚಿಕ್ಕದ್ರಲ್ಲಿ ಹಾಂ, ರೌಂಡ್ ಹೋಗ್ಬರೋಣ. ಹಾಂ, ಓಕೆ. ನೋಡಿ ಥ್ಯಾಂಕ್ ಯು. ಇವರು 7 years This is the place where Gandhi had last meeting with Sardar Vallabhbhai Patel. 1948 between 4 p.m. and 5 and the left for the prayer. ನೋಡಿ, ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಇವರು. ಗಾಂಧಿ ಹೌಸ್ ಇದು ಎಲ್ಲಿದೆ ಗಾಂಧಿ ಹೌಸ್? ಇಲ್ಲಿ ರಾಜ್ಕೋಟ್ ಗಾಂಧಿ ಹೌಸ್, ಗುಜರಾತ್. ಪೋರ್ಬಂದರ್ ನೆಕ್ಸ್ಟ್ ಚಾಪ್ಟರ್ ಬರುತ್ತಮ್ಮ ನಿಮಗೆ. ನೋಡಿ, ಹಾಂ, ಪುತಲಿ ಬಾಯಿ ಕರ್ಮ ಚಂದ್ರ. ಏನಮ್ಮ? ಕರಮ್ಚಂದ್ರ ಗಾಂಧಿ. ಉತ್ತಮ್ ಚಂದ್ರ ಗಾಂಧಿ ಇಸ್ ದ ಬ್ರದರ್ಸ್ ಚಿಲ್ಡ್ರನ್. ಕಸ್ತೂರಬಾ ಅವರ ವೈಫ್. ಹಾಗೆಲ್ಲ ಹೇಗೆ ಕಲೆಕ್ಟ್ ಮಾಡ್ತಿದ್ರು ಫೋಟೋಸ್ ಎಲ್ಲ ಅಲ್ಲ. ಇವಾಗ ಫೋನು ಅದು ಇದು ಬಂದಿದೆ, ಅವಾಗೆಲ್ಲ ಕ್ಯಾಮ್ರಾ ಬಂದಿತ್ತಲ್ಲ, ವೈಟ್ ಆ್ಯಂಡ್ ಬ್ಲ್ಯಾಕು. ಹೇಗಲ್ಲ ನೋಡಿ. ರಿಟರ್ನ್ ಟು ಇಂಡಿಯಾ ಫಾರ್ವೆಲ್ ಕಾಲೇಜ್ ಆಫ್. ನೋಡಿ ಎಲ್ಲ ಹೇಗಿದೆ ನೋಡಿ ಗಾಂಧೀಜಿಯವರು ಹಬ್ಬ ಎಲ್ಲ. ಸೊ ಇಲ್ಲಿ ಒಂದು ಸ್ವಲ್ಪ ತಮಿಳಲ್ಲೂ ಹಾಕಿದ್ದಾರೆ. ತಮಿಳು ಅಷ್ಟು ಗೊತ್ತಿಲ್ಲ, ಇಂಗ್ಲೀಷ್ ಹಿಂದಿ ಓಕೆ ಎಲ್ಲ ಇದು ತಮಿಳಲ್ಲಿ ಹಾಕಿದ್ದಾರೆ, ಇದು ಗೊತ್ತಿಲ್ಲ. ಪ್ರೆಸಿಡೆಂಟ್ USA ಡೆಲ್ಲಿ. ಓ ಮೈ ಗಾಡ್, ಎಷ್ಟು ತಂಪಾಗಿದೆ ಗೊತ್ತಾ ಇಲ್ಲೂ ಕೂಡ ಹೊರಗಡೆ. ಊಟ ಮಾಡಿರೋದಕ್ಕೋಸ್ಕರ ಮತ್ತು ಯಾರು ಅದೇನೋ ಹೆಸರೇ ಹಾಕಿಲ್ಲ. ಈ ಥರ ಇದೆ ಗೈಸ್. ನಾನು ಅಕಸ್ಮಾತ್ ಏನಾದರೂ ವಿಡಿಯೋ ಲೆಂತಿ ಆದರೂ ಕೂಡ ನೋಡಿ, ಚೆನ್ನಾಗಿದೆ. ವಿಡಿಯೋ ಲೆಂತಿ ಇದೆ ಅಂತ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಪ್ರತಿಯೊಂದು ಮೂಮೆಂಟು ತುಂಬಾ ಚೆನ್ನಾಗಿದೆ, ಯೂಸ್ಫುಲ್. ನಾನು ವೀಡಿಯೋದಲ್ಲಿ ತೋರಿಸೋದು ಯಾವುದೋ ಅನ್ನೆಸೆಸರಿಯಾಗಿ ತೋರಿಸಲ್ಲ. ಕನ್ಯಾಕುಮಾರಿ ತಮಿಳ್ನಾಡು ಹೇಗಿದೆ ಅನ್ನೋದೊಂದು ಇರುತ್ತೆ ಈ ವಿಡಿಯೋದಲ್ಲಿ ಅಷ್ಟೇ. ಸೊ ಏನೋ ಇದೆ ಅಂದ್ಕೊಂಡು ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಇದೆಲ್ಲ ಒಂದು ಮೆಮೊರಿ. ನಾವು ಹಿಂಗೆ ಬಂದಿದ್ವಿ ಈ ಥರ ಅಂತ. ಈಗ ನೆಕ್ಸ್ಟ್ ಇಯರ್ ಏನಾಗುತ್ತೆ ಅಂತ ಗೊತ್ತಿರಲ್ಲ, ಮೆಮೊರಿಯಾಗೆ ಇರ್ತಾಯಿದೆ. ಫಸ್ಟ್ ದೇ ಇಗ್ನೋರ್ ಯು, ದೆನ್ ದೇ ದೆನ್ ಫೈಟ್ ಯು, ದೆನ್ ಯು ವಿನ್. ಮಹಾತ್ಮ ಗಾಂಧಿದು ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ, ಏನು ಮೆಸೇಜಸ್. 1986, 1948 ಅವರ ಬುಕ್ಸು ಎಲ್ಲ ತಮಿಳಲ್ಲಿದೆ. ಸೊ ಸೇಮ್ ಅದೇ ಅಲ್ಲ, ಆ ಸೈಡ್ ಈ ಸೈಡ್ ಸೇಮ್ ಅದೇ. ಸೊ ಈ ಥರ ಇದೆ ಒಳಗಡೆ. ಓ ಮೈ ಗಾಡ್, ಅಸ್ಥಿ. ಓ ನಾನು ಒಂದು ರೌಂಡ್ ಬಂದಿದ್ದೀನಿ. ನಾನೇನು ಅಸ್ಥಿ ಅಲ್ಲಿ ತಿಲ್ಲಿ ಕಲ್ಲೋಗ್ಬಿಟ್ಟಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಈ ಥರ ಒಂದು ರೌಂಡ್ ಬಂದಿದ್ದೀನಿ. ಗಾಂಧಿ ರೆಸ್ಟ್ ಇನ್ ಪೀಸ್, ಅವರ ಲಾಸ್ಟ್ ಡೇ. ಗಾಂಧಿ ಮಾರ್ನಿಂಗ್ ಇಲ್ಲಿ ಲಾಸ್ಟ್ ಅವರು ನೇಯ್ದಂತ ಇದು ಲಾಸ್ಟ್. ನೆಕ್ಸ್ಟ್ ಇಲ್ಲಿ ಮೆರವಣಿಗೆ ಪೇಪರ್. ಗಾಂಧೀಜಿ ಶಾರ್ಟ್ ಹೆಡ್ ಸೈಸಿರೋದು ಗನ್ ಶೂಟ್.
ಮಾರ್ನಿಂಗ್ ಬಂದು ನಾವು ಸನ್ರೈಸ್ ನೋಡಿದ್ದು ಇಲ್ಲೇ ಸನ್ರೈಸ್ ಆಗೋದು ಇದೇ ಪಾಯಿಂಟ್ ಇದು ಸನ್ರೈಸ್ ಮಾರ್ನಿಂಗ್ ನೋಡಿ ನಾವು ಇದ್ದೇನೆ ಈ ಪಾಯಿಂಟಲ್ಲೇ ಸನ್ರೈಸ್ ಇವಾಗ ನಾವು ಅಲ್ಲಿ ಹೋಗಬೇಕು. ಹಿಂದೆ ಬರಬೇಕು ಗಾಳಿ ಎಲ್ಲಿ ಗಾಳಿ ಇದೆಯಪ್ಪ ಆಗ್ತಾ ಇಲ್ಲ ಇಲ್ಲಿ ಕುತ್ಕೋ ಇವಾಗ ಕ್ರೂಸಿಂದ ಅಲ್ಲಿಗೆ ನಾವು ಹೋಗಬೇಕು ಇವಾಗ. ಸೊ ವಿಚಾರಿಸೋಣ ಎಷ್ಟಿದೆ ಏನು ಅಂತ ಅಲ್ಲಿ ಹೋದ ಮೇಲೆ ಹೇಳ್ತೀನಿ. ಸೊ ಅಲೆಗಳಲ್ಲಿ ಗಾಳಿ ಅಲೆ ಅಪ್ಪಳಿಸ್ತಾ ಇದೆ ಗೈಸ್. ಫೈನಲಿ 4 o'clockಗೆ ಕ್ಲೋಸ್ ಅಂತೆ. ಸೊ ಫೈನಲಿ ಟಿಕೆಟ್ ತೊಗೊಂಡು ಬಂದ್ವಿ. 4 o'clock ಆಗ್ಬಿಟ್ಟಿತ್ತು, ಬಟ್ ಆದರೂ ನಾವು ರಿಕ್ವೆಸ್ಟ್ ಮಾಡಿಕೊಂಡು ಒಳಗಡೆ ಬಂದ್ವಿ. ಎಲ್ಲ ಬೇವಂತೋಗಿ ಓಡ್ ಬಂದ್ಬಿಟ್ವಿ ರಬ್ಬನೇ. ಈಗ ಒಳಗಡೆ ಹೋಗ್ತಾ ಇದ್ದೀವಿ, ನೋಡೋಣ ಒಳಗಡೆ ಕ್ರೂಸಲ್ಲಿ ಹೋಗಿ ಅಲ್ಲಿ ಹೋಗೋದು. ಬಟ್ ಅದು ಮಿಸ್ ಆಗಿದ್ರೆ ಬೇಜಾರಾಗ್ಬಿಟ್ಟಿರೋದು, ಆಗ್ತಾಯಿಲ್ಲ ಶೆಕೆ ಹೆವಿ ಶೆಕೆ. ಅಲ್ಲಿ ಒಳಗಡೆ ತೋರಿಸ್ತೀನಿ ಹೇಗಿದೆ ಅಂತ. ಇವಾಗ ಹೋಗ್ತಾ ಇದ್ದೀವಿ, ಬಿಟ್ಟರು ಎಲ್ಲೂ ಸ್ಟಾಪ್ ಮಾಡಲಿಲ್ಲ, ಸರಿ ಹೋಗಿದ್ದಾರೆ. ನೆಕ್ಸ್ಟು ಕ್ರೂಸ್ಗೆ ಹೋಗ್ಬೇಕು ಅನಿಸುತ್ತೆ. ಒಂದು ಫುಲ್ಲಾಗಿ ಹೋಗ್ತಾ ಇದೆ. ನೆಕ್ಸ್ಟ್ ನಾವೇ ಅಲ್ಲ, ನೆಕ್ಸ್ಟ್ ಕ್ರೂಸ್ ನಾವೇ ಲಾಸ್ಟ್ ಗೈಸ್. ನೋಡಿ ನಾವೇ ಲಾಸ್ಟ್. ನೋಡ್ದು ಕೂದಲೇ ಚಿಂತೆ ಪಾಪ, ಗಾಳಿಗೆ ಕೂದಲು ನಿಲ್ತಾ ಇಲ್ಲ. ಇದು ಲಾಸ್ಟ್ ನಾವೇನೆ ಸದ್ಯ ಬಂದ್ವಪ್ಪ. ಖುಷಿ ಇಲ್ಲ ಅಂದಿದ್ರೆ ಬೇಜಾರಾಗಿರೋದು. ಅಲ್ಲಿಗೆ ಹೋಗ್ಬೇಕೀಗ ನಾವು. ಅಲ್ಲಿಗೆ ಟೆಂಪಲ್ಲು ಬ್ರಿಡ್ಜ್ ಇದೆ, ನೋಡ್ಬೇಕು ಹೇಗಿದೆ ಅಂತ. ನೋಡೋಣ, ಹೋಗ್ತಾ ಇದ್ದೀವಿ ಇವಾಗ. ಸ್ಟ್ಯಾಂಡಿಂಗ್ ನಿಂತಿದ್ದಾರೆ, ಕೂತಿದ್ದಾರೆ, ನಾವು ಸಿಟ್ಟಿಂಗಲ್ಲಿ ಇದ್ದೀವಿ. ಹೇಗಿದೆ ನೋಡಿ, ಸಮುದ್ರದಲ್ಲಿ ಹೋಗ್ತಾ ಇದ್ದೀವಿ. ಕಿಟಕಿ ಸೈಡ್ ಸಿಗ್ಲಿಲ್ಲ ಕುತ್ಕೊಳ್ಳೋದಕ್ಕೆ. ಮಾಡಮ್ಮ ಭಯ ನನ್ಗಂತ. ಆನ್ಲೈನ್ ದರ್ಶನ ಕೂಪನ್ಗೆ ದರ್ಶನ ಇದೆ. ನಾವಿವಾಗ ಬಂದ್ವಿ. ಈಗ ಇಲ್ಲಿ ಹೋಗ್ಬೇಕು, ಇದ್ರ ಮೇಲೆ ಹತ್ತಿ ಇವಾಗ ಹೋಗ್ತೀವಿ ಅಲ್ಲಿವರೆಗೆ. ಇವಾಗ ದರ್ಶನಗೆ ಟಿಕೆಟ್ ತೊಗೊಂಡು ಒಳಗಡೆ ಹೋಗ್ತಾ ಇದ್ದೀವಿ. ವಿವೇಕಾನಂದ ರಾಕ್ ಮೆಮೋರಿಯಲ್ ಗಾಯ್ಸ್. ಫೈನಲಿ ಬಂದ್ವಿ. ಯಾವ ಭಾಷೆಯಲ್ಲಿ ಏನು ಹೇಳ್ತಾರೆ ಗೊತ್ತಾಗಲ್ಲ. ವಿಡಿಯೋ ಮಾಡಬೇಕು ಭಯ. ಬಂದ್ವಿ, ಹೋಗೋಣ ಇವಾಗ. ಇಲ್ಲಿ ಮೆಟಲ್ ಹತ್ತುತ್ತಾ ಇದ್ದೀವಿ. ಒಳಗಡೆ ವಿಡಿಯೋ ಅಲೋ ಇರಲಿಲ್ಲ, ಬಟ್ ನಾನು ಮಾಡ್ಕೊಂಡ್ಬಿಟ್ಟೆ. ಅವ್ರು ಗೊತ್ತಿದ್ದಂಗೆ ಸ್ವಲ್ಪ ಕ್ಲಿಪ್ಪಿಂಗ್ ಮಾಡಿದ್ದೀನಿ ಅಷ್ಟೇ. ಯಾವುದಿದಾ ಇಲ್ಲಿ ಸನ್ರೈಸ್ ಕ್ಯಾಲೆಂಡರ್ ಇದೆ ನೋಡಿ. ಇಲ್ಲಿ ಸನ್ರೈಸ್ ಕ್ಯಾಲೆಂಡರ್ ಇಲ್ಲಿ ಏನು ಹೆವಿ ಗಾಳಿ 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 ಗಾಳಿ. ಈಗ ದಾಸೋಸ್ ಗಾಳಿ ಹೆವಿ ಗಾಳಿ. ನಾವೇ ಹೋಗ್ತಾ ಇದ್ದೀವಿ ಇಲ್ಲಿ ಗಾಳಿಗೆ. ಹೋಗ್ತಾ ಇದ್ದೀವಿ ಅಷ್ಟು ಗಾಳಿ ಇಲ್ಲಿ. ವಾಕಿಂಗ್ ಕ್ಲಾಸ್. ನನಗಂತೂ ಭಯ ಆಗ್ತೈತೆ ಸೀರಿಯಸ್ ಆಗಿ. ಇಲ್ಲಿ ನೋಡಿ, ಇಲ್ಲಿ ಭಯ ಆಗ್ತೈತೆ. ಹೋಗು ಪಿಂಕು ಭಯ ಅಂತೆ. ಪಿಂಕ್ಗೆ ಭಯ ಅಂತೆ. ಸೊ ನನಗಂತೂ ಭಯ ಆಯಿತು ಸೀರಿಯಸ್ ಆಗಿ. ಕೆಳಗಡೆ ನೀರು, ಕೆಳಗಡೆ ಗ್ಲಾಸ್ ವಾಕಿಂಗ್ ಅಂತೆ. ಬಟ್ ಇಷ್ಟೇ ಇರೋದು, ಸ್ವಲ್ಪನೇ ಇರೋದಪ್ಪ. ಇಲ್ಲ ಇಲ್ಲಿ ದೂರಾಗಿ ಸ್ವಲ್ಪನೇ ಇರೋದು. ಆಟಾಡಕ್ಕಂತೂ ಸೂಪರಾಗಿರುತ್ತೆ. ಏನೋ ಗೊತ್ತಿಲ್ಲ ಅಲ್ಲ, ಖುಷಿಯಿಂದ ಆಟಾಡ್ತಾರೆ. ಬಟ್ ನಮಗೆ ಇವರು ಹೋಗ್ಬಿಟ್ಟಿದಾರಪ್ಪ ಫಸ್ಟೇ. ಅಪ್ಪ ಹೋಗ್ಬಿಟ್ಟು ಮೇಲೆ ನಾವಂತೂ ಭಯ ಆಯಿತು. ಬಂದೆ ಇಲ್ಲಿ ಎತ್ಕೊಂಡು ಹೋಗ್ತಾ ಇದ್ದೀನಿ ಸೀರಿಯಸ್ ಆಗಿ. ಎದೋಳು ಕೂರಬಾರ್ದಂತೆ. ಏನಪ್ಪ ಬನ್ನಿ ಇಲ್ಲಿ.
ಅಲ್ಲಿಗೆ ಹೋಗ್ತಾ ಇದ್ದೀವಿ. ಸುಸ್ತಾಯಿತು ಮೇಲ್ಗಡೆ ಹತ್ತು ಬರೋಷ್ಟರಲ್ಲಿ. ಮೇಲ್ಗಡೆಯಿಂದ ನೋಡಿ ನಾವು ಅಲ್ಲಿ ಬಂದಿದ್ದು ಆಗ್ತಾಯಿಲ್ಲ, ಎಲ್ಲಿ ಬಂದಿದ್ದು ಏನು ಅನ್ನೋದು ಇವಾಗಂತೂ. ಅಲ್ಲಿದ್ವಿ ಆ ಟೆಂಪಲ್ ಅಂದರೆ ವಿವೇಕಾನಂದ ಸ್ಟ್ಯಾಚು ಆಗಿದ್ವಿ. ಅಲ್ಲಿಂದ ಇಲ್ಲಿ ಬಂದು ಇದು ಹೇಳಬೇಕು. ಇವ್ರು ಏನು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ. ಮುಖನೇ ಕಾಣಿಸಲ್ಲ ಯಾವುದು ಮಾರಾಡ್ತಿದ್ದಾರೆ. ಯಪ್ಪ ಈ ಗಾಡಿ ಎಮ್ಮೆ ಗಾಡಿ ಅಲ್ಲ ಶ್ರೀ. ನಂದಂತೂ ಪಾದಗಳು ಹೇಗಿದೆ. ಪಾದ ಯಪ್ಪ ಎತ್ತರ ಇದ್ದಾರೆ ಗೊತ್ತಾ. ಎಷ್ಟು 143 ಎಷ್ಟು ಅಡಿ ಅಂತ ಚಿಲಿ? 143 133 ಅಡಿ ಎತ್ತರದಲ್ಲಿರುವ ತಿರುವಲ್ಲುವರ್ ಸ್ಟ್ಯಾಚು ಇದು. ಇದು ಇಲ್ಲಿ ಅವ್ರಿಗೆ ನಮ್ಗೆ ಹೆಂಗೆ ವಿವೇಕಾನಂದರ ಅಲ್ಲ, ಕುವೆಂಪು ನಮ್ಗೆ ಹೆಂಗೆ ಕುವೆಂಪು ಕವಿ ಆ ಥರ ಇಲ್ಲಿ ಬೇರೆ ಆ ಥರ ಮಲಯಾಳ ತೆಲುಗು ತಮಿಳ್ ಅವರ ಕವಿ ಇವರು. 133 ಅಡಿಯಲ್ಲಿ ಕಟ್ಟಿರೋದು ತಿರುವಲ ಒಲ್ಲುವರ್. ನನ್ನನ್ನು ನೀವು ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ಈ ಸ್ಟ್ಯಾಚು ಬರುತ್ತೆ. ಎಸ್ ಗೈಸ್. ಅಮ್ಮೋ ಇವರ ಆಸೆ ಇದ್ರ ಮೇಲೆ ಹೋಗಬೇಕು ಎಂದು. ಗ್ಲಾಸ್ ಹೌಸ್ ಗ್ಲಾಸ್ ವಾಕಲ್ಲಿ ಬನ್ನಿ ಮಾಡ್ತೀನಿ ವಿಡಿಯೋ ಮಾಡ್ಬೇಕಂದ್ರೆ. ಬನ್ನಿ ಆಯಿತು. ನೀವು 3 ಜನದ್ದು ಮಾಡಿ. ಓ ಮೈ ಗಾಡ್. ಆಯ್ತು, ಈಗ ಮುಗಿಸ್ಕೊಂಡು ಮತ್ತೆ ಬೋಟಲ್ಲಿ ಹೋಗ್ತಾ ಇದ್ದೀವಿ ಅಲ್ಲಮ್ಮ. ಶಿಪ್ಪು ಹಾಂ ಶಿಪ್ ಅಂತೆ. ಶಿಪ್ಪಲ್ಲಿ ಹೋಗ್ತಾ ಇದ್ದೀವಿ ಮುಗಿಸ್ಕೊಂಡು. ಇವಾಗ ಯಪ್ಪ ಎವ್ವಿ ಗಾಳಿ. ಇಲ್ಲಿಂದ ಇವಾಗ ಇಲ್ಲಿಂದು ನಡ್ಕೊಂಡು ಹೋಗ್ತಾ ಇದ್ದೀವಿ. ಪಪ್ಪ ಎಲ್ಲಿ? ಪಪ್ಪ ಅಲ್ಲೇ ಮುಂದೆ ಇದ್ದಾರೆ. ಹಾಂ ವಾ ತೆಗ್ದಿದ್ದೀನಿ. ಗೈಸ್ ಇವಾಗ ಸನ್ ಸೆಟ್ ಆಗ್ತೈತೆ. ಅಲ್ಲಿಗೆ ಹೋಗ್ತಾ ಇದ್ದೀವಿ. ಟೈಮ್ ಆಗ್ಬಿಟ್ಟೈತೆ. ಇನ್ನೂ 10 ಮಿನಿಟ್ಸ್ ಇದೆ ಅಷ್ಟೇ. ಫಾಸ್ಟಾಗಿ ಹೋಗ್ತಾ ಇದ್ದೀವಿ. ಸನ್ ಸೆಟ್ ಆಗೋದು ಅಲ್ಲೇ ಪ್ಲೇಸ್ ಇದೆ ಒಂದು ಸನ್ ಸೆಟ್ ತೋರಿಸೋದಕ್ಕೆ. ಅಲ್ಲಿಗೆ ಇಲ್ಲಿಗೆ ಎಷ್ಟು ರಶ್ ಇದೆ ಗೊತ್ತಾ. ಬಿಸಿಲು ಅಂತ ಹೊರಗಡೆ ಬಂದಿರಲಿಲ್ವೇನೋ ಜನ. ಇವಾಗ ಅಷ್ಟು ರಶ್ ಇದೆ. ಸನ್ ಸೆಟ್ ಆಗ್ತಾ ಇದೆ. ಫಾಸ್ಟಾಗಿ ಹೋಗ್ತಾ ಇದ್ದೀವಿ. ಸನ್ಸೆಟ್ ಆಗ್ತಾ ಇದೆ. ಶಿಟ್ಟಿ ಆಗ್ತಾ ಇದೆ. ಬಟ್ ಓಕೆ ನಮ್ಗಾಗಲ್ಲ. ಇಲ್ಲೇ ಆಗ್ತಾ ಇದೆ. ಬನ್ನಿ. ಅಲ್ಲಿ ಕಾಣಲ್ಲ ಅನ್ಸುತ್ತೆ. ಸಾಕಲ್ಲ ವಿಡಿಯೋನೇ ಬಿಡು ಹೇಳು ಸಾಕು ಬಿಡು ಮಕ್ಕಳು. ಸಿನಿಮ್ಯಾಟಿಕಲ್ ಐತೆ. ಇವರೇನ ಅಯ್ಯೋ ಹಾಗೆ ಇದೆ ಬಾರೆ ಎಷ್ಟು ರೆಡ್ ಇದೆ ಗೊತ್ತಾ. ಯಾರೋ ಒಂದಿಬ್ಬರು ಅದನ್ನು ಅಡ್ಡ ಸಿಕ್ಬಿಟ್ಟಿದ್ದಾರೆ. ಇಲ್ಲಿ ಎಷ್ಟು ರೆಡ್ ಇದೆ ಗೊತ್ತಾ. ಆಮೇಲೆ ಎಷ್ಟು ಸ್ವಲ್ಪ ಹಿಡ್ಕೊಂಬಲ್ಲಿ. ಹಾಂ ಅದು ಬಿಡು ನೀನಿಲ್ಲ ಪ್ಲೀಸ್. ನೋಡಿ ಹೇಗೇಗೋ ಆಗ್ತಾಯಿದೆ. ಎಷ್ಟು ಚೆನ್ನಾಗಿ ಹಬ್ಬ ದಪ್ಪ. ಇಲ್ಲಿಷ್ಟು ಚಿಕ್ಕದಾಗಿ ಕಾಣ್ತೈತೆ. ಬಟ್ ಅಲ್ಲಿ ದಪ್ಪ ಇದೆ. ಕೆಂಡದ ಥರ ಕಾಣಿಸ್ತಾ ಇದೆ. ಬಟ್ ಅಲ್ಲಿಗೆ ಹೋಗ್ಬೇಕಾಗಿತ್ತು. ಮಿಸ್ ಆಗಿಬಿಡ್ತು. ಅಲ್ಲಿ ಟೀ ಕುಡಿತಾ ಕುತ್ಕೊಂಡು ಟೈಮ್ ವೇಸ್ಟ್ ಮಾಡಿದ್ವಿ. ಬೇಜಾರಾಗ್ತೈತೆ. ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ ಗೊತ್ತಾ. ಮೈ ಗಾಡ್ ರೆಡ್ಡು. ಮಲಗುತ್ತೆ ಎಲ್ಲಿ ಸಮುದ್ರ ಕಾಲಾಗಿದ್ದು ಚೆನ್ನಾಗಿ ಸಣ್ಣ ಸೆಟ್ ಆಗ್ತಾ ಇರುತ್ತೆ. ಅಲ್ಲಿ ಎಷ್ಟೊಂದು ಜನ ಇರ್ತಾರೋ ಇದನ್ನು ಎಲ್ಲಿ
ಹೋಗ್ತಾ ಇದೆ ಸಮುದ್ರದ ಮಧ್ಯದಲ್ಲಿ ಒಂಥರ ಸಮುದ್ರದ ಮಧ್ಯದಲ್ಲಿ ಅನ್ನೋ ಥರ ಕಾಣಿಸ್ತಾ ಇದೆ. ನೋಡಿ ಕ್ಲೋಸ್ ಗಾಯ್ಸ್, ಇದೇ ಕನ್ಯಾಕುಮಾರಿ. ನಾಳೆ ಹೇಳ್ತೀಯಾ? ಆತಾಡಿಲ್ಲ ನೀನು. ಹೇಳು ಏನು ಗೊತ್ತಾ ಗೈಸ್, ಕನ್ಯಾಕುಮಾರಿ ಮುಗೀತಿ ಇಲ್ಲಾಗಿ ಇಲ್ಲಿಗೆ ಎಂಡ್ ಮಾಡ್ತಾ ಹೇಳ್ತೀನಿ ಬಿಡಿ. ಹಾಂ ಹೇಳಿ. ಓನ್ ಮಾಡಿದ ಮಾಡಿದ್ದೀವಿ ಹೇಳಿ. ಆಯಿಲ್ ವೆಲ್ಕಮ್ ಯೂಟ್ಯೂಬ್ ಚಾನಲ್. ಇವತ್ತು ಅಮ್ಮ ಒಂದು ನಿಮಿಷ ಆಫ್ ಮಾಡ್ದಮ್ಮ. ನೀವು ಯಾಕೆ ಇಲ್ಲಿ ಕೊಡ್ತಿದ್ದೀರಾ? ಏ ಇಲ್ಲ ಆದಿಲ್ಲ ಮೋಸ. ಸರಿ ಮತ್ತೆ ಇನ್ನು ಸ್ಟಾರ್ಟ್ ಮಾಡಲಾ? ಮಾಡಿ. ಹಾಂ ಅಯ್ಯೋ ನಮಸ್ಕಾರ, ವೆಲ್ಕಮ್ ಯೂಟ್ಯೂಬ್ ಚಾನಲ್. ಇವತ್ತು ಪಿಂಕ್ ಏನು ಕಾಮಿಡಿ ಮಾಡ್ತದೆ, ಹಾಂ. ಅದಕ್ಕೆ ಪಿಂಕ್ ನನಗೆ ಒಂದು ಎಲ್ಲಿಗೆ ಬಂದಿದ್ವಿ ನಾವು? ಏನಪ್ಪ ಕನ್ಯಾಕುಮಾರಿಗೆ ಬಂದಿದ್ವಿ. ಮತ್ತೆ ಹೇಳ್ಬೇಕು. ಕನ್ಯಾಕುಮಾರಿಗೆ ಬಂದಿದ್ವಿ. ಹಾ. ಸೊ ಬೆಳಗ್ಗೆ ರೂಮಿಗೆ ತಗೊಂಡ್ವಿ. ಬಟ್ ಈಗ ಚೇಂಜ್ ಮಾಡ್ತಿದ್ದೀವಿ ಅಂದ್ರೆ ಗೊತ್ತಾಯ್ತಿಲ್ಲ. ನಮ್ಗೆ ಗೊತ್ತು ನೀನು ರೂಮ್ದು ಹೇಳ್ಬೇಡ, ಕನ್ಯಾಕುಮಾರಿಲಿ ಏನೇನು ನೋಡಿದೆ ಅಂತ ಹೇಳ್ಬೇಕು. ನಂಗೆ ಇಷ್ಟ. ಏನು ರೂಮ್ದು ಹೇಳೋದು ಇಷ್ಟ ನನಗೆ. ರೂಮಿಗೆ ಹೋಗಿದ್ವಿ, ಮಲ್ಕೊಂಡ್ವಿ, ಮತ್ತೆ ರೂಮು ಎಕ್ಸ್ಚೇಂಜ್ ಮಾಡ್ತಿದ್ದೀವಿ. ಏನಾದ್ರು ಮಾಡ್ಕೊಡಿ. ಏನಾದರೂ ಮಾಡ್ಕೊಳ್ಳಿ. ಅದೇ ಇಲ್ಲ ಹೇಳ್ತೀನಿ ನಾನು, ಏನಾದ್ರು ಗೈಸ್, ಇಲ್ಲಿಗೆ ಕನ್ಯಾಕುಮಾರಿ ಲಾಗ್ ಎಂಡ್ ಮಾಡ್ತಾ ಇದ್ದೀವಿ. ಲೈಟಾಗಿ ಊಟ ಬೇಡ ಅನಿಸ್ತು, ಯಾಕೆಂದರೆ ಮಧ್ಯಾಹ್ನ ಟೈಮ್ ಫುಲ್ ಮೀಲ್ಸ್ ಊಟ ಮಾಡಿ ಅದಕ್ಕೆ ಇದಕ್ಕೆ ಗ್ರಿಲ್ ಆ್ಯಂಡ್ ಚಿಲ್ ಅಂತ ಇದೆ. ಇಲ್ಲಿ ಸವರ್ಮ ತಿನ್ನೋಣ ಅಂತ ಹೇಳಿ ಸೊ ಸ್ಟಾಪ್ ಮಾಡಿ ಇಲ್ಲಿ ಪ್ರಿಪ್ರೇಷನ್ ಆಗ್ತಾಯಿದ್ದೆ. ಮ್ಯಾಚ್ ನೋಡ್ಕೊಂಡು ಶವರ್ಮ ತಿಂದು ಮಲಗ್ತೀವಿ. ನಾಳೆ ಸಿಗ್ತೀನಿ ಗೈಸ್. ಕನ್ಯಾಕುಮಾರಿ ಲಾಗ್ ಇಲ್ಲಿಗೆ ಎಂಡಿಂಗ್ ಬಿಡಮ್ಮ. ನೋ ಏನದು ಕನ್ಯಾಕುಮಾರಿ ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಬಾಯ್ ಬಾಯ್.